ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಪ್ರೊಸೆಸರ್ ತರನೇ ಕೆಲಸ ಮಾಡುತ್ತೆ. ಇಟ್ ಹ್ಯಾಸ್ ದಿ ಕೆಪಾಸಿಟಿ ಆಫ್ ಹೀಟಿಂಗ್ ಅಪ್. ಅದಕ್ಕೆ ಸುಮಾರು ಜನರು ಗರಂ ಆಗಿದ್ದಾಗ ತಲೆ ಮೇಲೆ ತಣ್ಣೀರ್ ಹಾಕೊಳ್ತಾರೆ, ಇಲ್ಲದೆ ನೀರ್ ಕುಡಿದು ಕೂಲ್ ಡೌನ್ ಆಗ್ತಾರೆ. ಪಟ್ಟಾಕಿ ಮಾರ್ನಿಂಗ್ ಶ್ರುತಿ, ಈ ಡೈಲಾಗ್ ಕೇಳಬೇಕಾದ್ರೆ ಹೇ ನನ್ ಮಂಡೆ ಬಿಸಿ ಆಗಿದೆಪ್ಪ, ತಲೆ ಸಿಕ್ಕಾಬಡೆ ಬಿಸಿ ಆಗ್ಬಿಡಿ ಕಣ, ಹಾರ್ಟ್ ಬಿಸಿ ಆಗಿದೆ, ನನ್ನ ಲಿವರ್ ಬಿಸಿ ಆಗಿದೆ ಅಂತ ಯಾರಾದ್ರೂ ಹೇಳಿದಾರೆ ಎಂದಾಗ್ಲು? ಇಲ್ವಲ್ಲ. ಯಾಕೆ ಬರೀ ತಲೆ ಮಾತ್ರ ಬಿಸಿ ಆದ್ರೆ ಇರಿಟೇಷನ್ ಅಂತ ನೋಡಿದಿರ್ತಾನೆ, ಯಾಕಪ್ಪ ಹಂಗ್ ಕೂತಿದ್ಯಾ ತಲೆ ಬಿಸಿ ಆದಾಗ ಹಿಂಗೆ ಅಂತಾನು ಕೇಳ್ತೀನಿ. ಅದೇ ತರನೇ ತಲೆ ಬಿಸಿ ಆದವ್ರಿಗೆ ನಾವ್ ಏನ್ ಸಲಹೆ ಕೊಡ್ತೀವಿ? ಸ್ವಲ್ಪ ತಣ್ಣಗಾಗಪ್ಪ, ನೀವು ಕೂಲ್ ಡೌನ್ ಅಂತ ಹೇಳ್ತಿದ್ದಾರೆ. ಈ ನೋಡಿ, ಹಾಟ್ ಕೂಲ್ ಎಲ್ಲ ನಾವು ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಟೆಂಪರೇಚರ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಹೊಸದೇನಲ್ಲ. ಅದಕ್ಕೇನೆ ಇದೆಲ್ಲ ಸೇರಿ ಒಂದು ಪಿಕ್ಚರ್ ಮಾಡ್ಬಿಟ್ರಲ್ಲ, ಜ್ಞಾಪಕ ಬೇಜಾ ಫ್ರೈ ಅನ್ಬಿಟ್ಟು. ಇದೆಲ್ಲ ನೋಡಿ ನನಗೂ ಒಂದು ಐಡಿಯಾ ಬಂತು, ಏನಪ್ಪಾ ಇದು ಎಲ್ಲರೂ ಬ್ರೈನ್ ಡ್ಯಾಮೇಜ್ ಬಗ್ಗೆ ಮಾತಾಡ್ತಾರಲ್ಲ, ನಾವು ಸ್ವಲ್ಪ ರಿವರ್ಸಲ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು. ಯಾಕಂದ್ರೆ ನಾವೆಲ್ಲ ಅದೇ ತಾನೇ ಕೆಲಸ ಮಾಡೋದು, ನ್ಯೂರೋ ಸರ್ಜರಿ, ನ್ಯೂರೋ ರಿಹ್ಯಾಬಿಲಿಟೇಷನ್, ನ್ಯೂರೋ ಮಾಡ್ಯುಲೇಷನ್, ಹಲವಾರು ತರ ಟೆಕ್ನಿಕ್ಸ್ ಯೂಸ್ ಮಾಡಿ ಮಾಡ್ತೀವಿ. ನಮ್ದೇ ಒಂದು ವೆಬ್ ಸೀರೀಸ್ ಮಾಡಿದ್ವಿ, ಬೇಜಾ ಅನ್ಫ್ರೈ ಅಂತ. ಅದು ಯೂಟ್ಯೂಬ್ ಅಲ್ಲಿ ಇದೆ, ನೀವು ಕೇಳಿಸ್ಕೊಳ್ಳಿ. ಬಟ್ ಈ ಟೆಂಪರೇಚರ್ ಬಗ್ಗೆ ಬಿ ಟ್ಯೂನ್ಡ್ ಇನ್, ನಾಳೆ ಇನ್ನೊಂದು ಸೆಟ್ ಆಫ್ ಇನ್ಫಾರ್ಮೇಶನ್ ಕೊಡ್ತೀವಿ.